ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಮಂಗಳೂರು ವತಿಯಿಂದ 26ನೇ ಇಂಡಿಪೆಂಡೆನ್ಸ್ ಕಪ್ ಫುಟ್ಬಾಲ್ ಪಂದ್ಯಾವಳಿಯ ಉದ್ಘಾಟನಾ ಕಾರ್ಯಕ್ರಮವು ಜುಲೈ 25ರಂದು ನಗರದ ನೆಹರು ಮೈದಾನದ ಫುಟ್ಬಾಲ್ ಮೈದಾನದಲ್ಲಿ ನಡೆಯಲಿದೆ ಎಂದು ಅಸೋಸಿಯೇಷನ್ನ ಚೇರ್ಮನ್ ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಡಿಎಂ ಅಸ್ಲಾಂ ತಿಳಿಸಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಶಾಲಾ ಮತ್ತು ಕಾಲೇಜು ವಿಭಾಗದಲ್ಲಿ ನಡೆಯುವಂತಹ ಈ ಪಂದ್ಯಾವಳಿಯು ಸುಮಾರು 25 ದಿನಗಳ ಕಾಲ ನೆಹರು ಮೈದಾನದಲ್ಲಿ ನಡೆಯಲಿದ್ದು, ಫುಟ್ಬಾಲ್ ಪಂದ್ಯಾವಳಿಯನ್ನು ಮಂಗಳೂರು ನಗರ ಪಾಲಿಕೆಯ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರು ಉದ್ಘಾಟಿಸಲಿದ್ದಾರೆ. ಪಾಲಿಕೆಯ ವಿರೋಧ ಪಕ್ಷದ ನಾಯಕ ಪ್ರವೀಣ್ ಚಂದ್ರ ಆಳ್ವ, ವೈಟ್ ಸ್ಟೋನ್ನ ಮಾಲಕರಾದ ಶರೀಫ್ ಬೋಳಾರ್, ಮಾಜಿ ಮೇಯರ್ ದಿವಾಕರ್, ಕಾರ್ಪೊರೇಟರ್ ಅಬ್ದುಲ್ ಲತೀಫ್ ಮತ್ತಿತರ ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ನಮ್ಮ 26ನೇ ವರ್ಷದ ಇಂಡಿಪೆಂಡೆನ್ಸ್ ಕಪ್ ಸ್ಕೂಲ್ ಮತ್ತು ಕಾಲೇಜ್ ಲೆವೆಲಲ್ಲಿ ನಡೆಯುವಂತಹ ಈ ಪಂದ್ಯಕೂಟ ಸುಮಾರು 25 ದಿವಸ ಮಂಗಳೂರಿನ ನೆಹರು ಮೈದಾನ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈ ಪಂದ್ಯಕೂಟವನ್ನು ಪೂಜ್ಯ ಮೇಯರ್ ಅವರು ಇದನ್ನು ಉದ್ಘಾಟಿಸಿದ್ದಾರೆ. ಮತ್ತು ವಿರೋಧ ಪಕ್ಷ ನಾಯಕರಾದ ಪ್ರವೀಣ್ ಚಂದ್ರ ಆಳ್ವ, ಕಾರ್ಪೊರೇಟರ್ ಮಾಜಿ ಮೇಯರ್ ದಿವಾಕರ್, ಕಾರ್ಪೊರೇಟರ್ ಅಬ್ದುಲ್ ಲತೀಫ್, ಶರೀಫ್ ವೈಟ್ ಸ್ಟೋನ್ ಬಿಸ್ನೆಸ್ ಮ್ಯಾನ್ ಅಬ್ದುಲ್ ಲತೀಫ್ ಅಂದ ರೌಫ್ ಅವರು, ವಿನಯರಾಜ್ ಇವರು ಈ ಪಂದ್ಯಕೂಟಕ್ಕೆ ಚಾಲನೆ ನೀಡಲಿದ್ದಾರೆ. 25ನೇ ತಾರೀಕು ಬೆಳಿಗ್ಗೆ 9:45ಕ್ಕೆ. ಇದರಲ್ಲಿ ಸುಮಾರು ಈ ಕ್ರೀಡೆಯ ಜನಪ್ರಿಯತೆ ಏನೆಂದರೆ ವರ್ಷ ಪ್ರೀತಿದು ಹೆಚ್ಚೆಚ್ಚು ತಂಡಗಳು ಭಾಗವಹಿಸ್ತಾ ಇದೆ. ಇದರಲ್ಲಿ ಸುಮಾರು ಈಗಲೇ ಒಂದು ನಮ್ಮ 22 ತಾರೀಕಿಗೆ ನಾವು ಕಡೆ ಇವತ್ತಿಟ್ಟಿದ್ದೇವೆ. ಹೈಸ್ಕೂಲ್ ಮತ್ತು ಹೈಯರ್ ಪ್ರೈಮರಿ ಗರ್ಲ್ಸ್ ಆ್ಯಂಡ್ ಬಾಯ್ಸ್ಗೆ ಸುಮಾರು 130 ತಂಡ ಆಲ್ರೆಡಿ ನೋಂದಣಿ ಆಗಿದೆ. ಮತ್ತು ಈಗ PUC ಮತ್ತು PUCಗೆ 28ನೇ ತಾರೀಕು ಇಟ್ಟಿದ್ದೇವೆ ಕಟಪ್ಗೆ ಡೇಟ್. ಕಾಲೇಜ್ ಲೆವೆಲ್ಗೆ ಡಿಗ್ರಿಗೆ 5 ತಾರೀಕು ಆಗಸ್ಟ್ ಇದನ್ನು ನಾವು ಮೆನ್ಷನ್ ಮಾಡಿದ್ದೇವೆ. ಸೊ ಇದರಲ್ಲಿ ಸುಮಾರು 230ಕ್ಕಿಂತ ಹೆಚ್ಚಿನ ತಂಡಗಳು ಭಾಗವಹಿಸಬಹುದು. ಇದರಲ್ಲಿ ನಾವು ಕಳೆದ ಸಲ ಸುಮಾರು ಒಂದು 200 ಮಕ್ಕಳು ರಕ್ತದಾನ ಮಾಡಿದ್ದಾರೆ. ನಮ್ಮ 25ನೇ ವರ್ಷದ ನೆನಪಿಗಾಗಿ 250 ಮಕ್ಕಳು. ಮತ್ತು ನಾವು ಡ್ರಗ್ಸ್ ಬಗ್ಗೆ ಮಕ್ಕಳಲ್ಲಿ ಮಾಹಿತಿ ಮೂಡಿಸುವಂತಹ ದೊಡ್ಡ ಒಂದು ನಾವು ಮೆರವಣಿಗೆಯನ್ನು ತೆಗೆದುಕೊಂಡು ಹೋಗಿ ಮಕ್ಕಳನ್ನು ಅದನ್ನು ನಾವು ಸಹ ಮಾಡಿದ್ದೇವೆ. ಸೊ ಸುಮಾರು ಫುಟ್ಬಾಲ್ ಅಲ್ಲದೆ ನಾವು ತುಂಬ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಮಕ್ಕಳು ಹುಡುಗಿಯರು ಅಂಡರ್ 17ಗೆ ರಾಷ್ಟ್ರೀಯ ಆಡಿದ್ದಾರೆ, ರಾಜ್ಯದಲ್ಲಿ ಆಡ್ತಾ ಇದ್ದಾರೆ. ಈಗ ನಾಲ್ದು ಆಗಸ್ಟ್ 24ಕ್ಕೆ ಅಂಡರ್ 14 ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹುಡುಗಿಯರು ಮತ್ತು ಹುಡುಗರದ್ದು ತಂಡ ಮಿನಿ ಒಲಿಂಪಿಕ್ಸಲ್ಲಿ ಆಡಲಿಕ್ಕೆ ಹೋಗಿದೆ. ಮೊನ್ನೆ ನಮ್ಮದು ಅದೊಂದು ಆಯ್ಕೆ ಇತ್ತು, ಅದು ಆಯಿತು. ಈಗ 24 ತಾರೀಕಿಗೆ ಹೊರಟಿದೆ. ಸೊ ಹಲವಾರು, ಯಾಕಂದರೆ ಇಲ್ಲಿ ಫುಟ್ಬಾಲ್ ಟೋಟಲಿ ಬೆಳೀತಾ ಉಂಟು. ಮಕ್ಕಳಿಗೆ ಕ್ರೀಡಾಂಗ ಇಲ್ಲ. ಇವಾಗ ಇಲ್ಲಿ ಸುಮಾರು ಕಮ್ಮಿಯಲ್ಲಿ ಒಂದು ಸ್ಕೂಲ್ಗಳು 100-150 ಒಂದೇ ಸ್ಕೂಲ್ಗೆ ಒಂದು 4-5 ಸ್ಕೂಲ್ಗಳಿಗೆ ಕ್ರೀಡಾಂಗ ಇದೆ. ಬೇರೆ ಯಾವುದೇ ಶಾಲೆಗಳಿಗೆ ಸರಿಯಾದ ಕಡೆ ಎಲ್ಲ ಬಂದ ಮೈದಾನದಲ್ಲಿ ಆಡುವಂತಹ ಪರಿಸ್ಥಿತಿ. ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಹುಸೇನ್ ಬೋಳಾರ್, ಅಬ್ದುಲ್ ಲತೀಫ್ ಬೆಂಗ್ರೆ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.